ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯಗ್ರಹಣ 2024ರ ದಿನಾಂಕ, ಸಮಯ ಮತ್ತಿತರ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಗ್ರಹಣದ ಸಮಯ ಎಷ್ಟು ಮತ್ತು ಯಾವ ರಾಶಿಗಳು ಎಚ್ಚರಿಕೆಯಿಂದ ಇರಬೇಕು, ಯಾವ ರಾಶಿಗಳಿಗೆ ಅದೃಷ್ಟ ಅನ್ನೋದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂತ ಏನು ಮಾಡಬೇಕು, ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಬಿಗಿನಿಂದ ಎಂಡ್ ತನಕ ವಿಡಿಯೋ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಅದರ ಜೊತೆಗೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತಾರೆ. ಏನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಈ ವರ್ಷದ 2ನೇ ಸೂರ್ಯಗ್ರಹಣವು ಕಂಕಣ ಸೂರ್ಯಗ್ರಹಣವಾಗಿದ್ದು, ಇದರಲ್ಲಿ ನಾವು ಸೂರ್ಯನನ್ನು ಬಳೆಯ ಆಕಾರದಲ್ಲಿ ನೋಡಬಹುದು. ಸ್ನೇಹಿತರೆ, 2024ರ ಕೊನೆಯ ಸೂರ್ಯಗ್ರಹಣವು ಅಕ್ಟೋಬರ್ 2ರಂದು ಸಂಭವಿಸಲಿದ್ದು, ಈ ಗ್ರಹಣದ ಸಮಯ ಮತ್ತು ಇದರ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. 2024ರ ಕೊನೆಯ ಸೂರ್ಯಗ್ರಹಣ ಹಾಗೂ ವರ್ಷದ 2ನೇ ಸೂರ್ಯಗ್ರಹಣವು ಅಕ್ಟೋಬರ್ 2ರಂದು ನಡೆಯಲಿದೆ. ಸ್ನೇಹಿತರೆ, ಸೂರ್ಯಗ್ರಹಣವನ್ನು ಬಹಳ ಅಶುಭವೆಂದು ಪರಿಗಣಿಸಲಾಗುತ್ತದೆ. 2024 ಕೊನೆಯ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣವೆಂದು ಕರೆಯಲಾಗುತ್ತದೆ. ಇದು ಚಂದ್ರಗ್ರಹಣದ ಕೆಲವು 15 ದಿನಗಳ ನಂತರ ಸಂಭವಿಸುತ್ತದೆ. ಸ್ನೇಹಿತರೆ, ಮತ್ತು ಪೂರ್ವ ಜನರಿಗೆ ಆಚರಿಸಲಾಗುವ ಅಮಾವಾಸ್ಯೆಯಾದ ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಅಂತಲೇ ಹೇಳ್ಬೋದು. ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಕಂಕಣ ಸೂರ್ಯಗ್ರಹಣ ಸಂಭವಿಸುತ್ತದೆ. ಅಂದರೆ ಗ್ರಹಣವು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ. ಇದರ ಪರಿಣಾಮವಾಗಿ ಬೆಂಕಿಯ ಉಂಗುರದ ಆಕಾರದಲ್ಲಿ ಸೂರ್ಯನು ಗೋಚರಿಸುತ್ತಾನೆ. ಈ ಸೂರ್ಯಗ್ರಹಣದ ಕುರಿತು ಒಂದಿಷ್ಟು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಸೂರ್ಯಗ್ರಹಣದ 2024 ದಿನಾಂಕ ಮತ್ತು ಸಮಯನ ನೀವು ಕೇಳೋದಾದರೆ, ಚಂದ್ರಗ್ರಹಣ ಸಂಭವಿಸಿದ ಕೇವಲ 15 ದಿನಗಳಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಸೂರ್ಯಗ್ರಹಣವು ಅಮಾವಾಸ್ಯೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದು ಕೇವಲ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಗ್ರಹಣ ಸಂಭವಿಸುವುದರಿಂದ ಇದನ್ನು ಅಶುಭ ಗ್ರಹಣವೆಂದು ಕರೆಯಲಾಗುತ್ತದೆ. ಸೂರ್ಯಗ್ರಹಣದ ಸಮಯ ಮತ್ತು ಟೈಮ್ನ ನೀವು ಕೇಳೋದಾದರೆ, ಸೂರ್ಯಗ್ರಹಣವು 2024 ದಿನಾಂಕ ಬುಧವಾರ ಅಂದರೆ ಅಕ್ಟೋಬರ್ 2ರಂದು ರಾತ್ರಿ 9:13ರಿಂದ ಪ್ರಾರಂಭವಾಗಿ ಮರುದಿನ ಮುಂಜಾನೆ ಅಂದರೆ ಅಕ್ಟೋಬರ್ 3ರಂದು ಮುಂಜಾನೆ 3:17ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಭಾರತದಲ್ಲಿ ಈ ಸಮಯನ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಈ ಸೂರ್ಯಗ್ರಹಣವು ಎಲ್ಲಿ ಗೋಚರಿಸುತ್ತದೆ ಅನ್ನೋದನ್ನು ಕೇಳೋದಾದರೆ, ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಚಿಲಿ ಮತ್ತು ಅರ್ಜೆಂಟೀನಾದಲ್ಲಿ ಜನರು ಈ ಸೂರ್ಯಗ್ರಹಣದ ಸೂತಕ ಅವಧಿಯನ್ನು ಎದುರಿಸುತ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದು ಅಂದರೆ ಭಾರತೀಯ ಸಮಯದ ಪ್ರಕಾರ 2024ರ ಅಕ್ಟೋಬರ್ 2ರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ರಾತ್ರಿ 9:13ಕ್ಕೆ ಸೂರ್ಯಗ್ರಹಣ ಪ್ರಾರಂಭವಾಗಿ ನಿರೀಕ್ಷೆ ಇದೆ ಮತ್ತು ಮುಂಜಾನೆ 3:17ಕ್ಕೆ ಕೊನೆಗೊಳ್ಳುತ್ತದೆ. ಇದು ಭಾರತದಲ್ಲಿ ರಾತ್ರಿಯ ಸಮಯದಲ್ಲಿ ನಡೆಯುವುದರಿಂದ ದೇಶದ ಯಾವುದೇ ಭಾಗದಿಂದ ಇದು ಗೋಚರಿಸುವುದಿಲ್ಲ. ಗ್ರಹಣವನ್ನು ವೀಕ್ಷಿಸಲು ಸಾಧ್ಯವಿಲ್ಲದ ಕಾರಣ ಸೂತಕ ಅವಧಿಯು ಸಾಮಾನ್ಯವಾಗಿ ಸೂರ್ಯ ಅಥವಾ ಚಂದ್ರಗ್ರಹಣಕ್ಕೆ ಮುಂಚಿನ ಅಶುಭ ಸಮಯವನ್ನು ಸಹ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾವ ರಾಶಿಯವರಿಗೆ ಉತ್ತಮ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೂರ್ಯಗ್ರಹಣವು ಹಿಂದೂಗಳ ತನ್ನ ದೊಡ್ಡ ಧಾರ್ಮಿಕ, ಆತ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವ ಹೊಂದಿದ್ದು, ಈ ಆಧಾರದ ಮೇಲೆ ಸೂರ್ಯಗ್ರಹಣವು ಯಾರಿಗೆಲ್ಲ ಅಶುಭ, ಯಾರಿಗೆಲ್ಲ ಅದೃಷ್ಟ ತಂದುಕೊಡುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರಮುಖ ದಿನವೆಂದು ಪರಿಗಣಿಸಲಾಗಿದ್ದು, ಹಿಂದೂ ಧರ್ಮಗಳ ಪ್ರಕಾರ ರಾಹು ಸೂರ್ಯನನ್ನು ಆವರಿಸಿದಾಗ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಏಕೆಂದರೆ ಸೂರ್ಯನು ಬೆಳಕಿನ ಪ್ರಮುಖ ಮೂಲವಾಗಿದ್ದು ಮತ್ತು ಸೂರ್ಯನು ಎಲ್ಲೆಲ್ಲಿಯೂ ಮುಖ್ಯ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಕನ್ಯಾ ರಾಶಿ, ಕಟಕ ರಾಶಿ, ಮೇಷರಾಶಿ ಈ 3 ರಾಶಿಗಳಿಗೆ ಸ್ವಲ್ಪ ಅಶುಭ ಅಂತಲೇ ಹೇಳ್ಬೋದು. ಮಿಥುನ, ಕುಂಭರಾಶಿ, ತುಲಾರಾಶಿ, ಮೀನರಾಶಿ ಈ 4 ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ನ ನಾಳೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.